ಆ ವೀರ ಮಕ್ಕಳು ತೋರಿದ ಶೌರ್ಯ ನನಗೆ ಚಿತ್ರಹಿಂಸೆ ಕೊಡಬಹುದು, ನನ್ನ ಜೀವ ತೆಗಿಬಹುದು. ಆದ್ರೆ ನಾನು ಧರ್ಮಕ್ಕಾಗಿ ಹುಟ್ಟಿದ್ದೇನೆ, ಧರ್ಮಕ್ಕಾಗಿ ಬದುಕ್ತೇನೆ, ಧರ್ಮಕ್ಕಾಗಿ ಸಾಯ್ತೇನೆ, ಈ ಸಂದೇಶವನ್ನು ಕೊಟ್ಟರು. ರಾಣಿ ಪದ್ಮಿನಿ, ಅಲ್ಲಾವುದ್ದೀನ್ ಆಸೆಯಿಂದ ಓಡೋಡಿ ಬರ್ತಾನೆ. ಎಲ್ಲಿ ನನ್ನ ಪದ್ಮಿನಿ, ಎಲ್ಲಿ ನನ್ನ ಪದ್ಮಿನಿ? ಜನ ಚಿತೆಯನ್ನು ತೋರಿಸ್ತಾರೆ. ನೋಡಲ್ಲಿ ಆ ಚಿತೆಯ ಒಳಗೆ ನಿನ್ನ ಪದ್ಮಿನಿ. ಅವಳು ಯೋಚನೆ ಮಾಡಿದ್ಲು, ಶೀಲ ಕಳ್ಕೊಂಡು ಬದುಕೋದಕ್ಕಿಂತ ಶೀಲ ಉಳಿಸ್ಕೊಂಡು ಸಾಯದೆ ಮೇಲು ಅಂತ ಹೇಳಿ ಚಿತೆಯೇರಿ ಪ್ರಾಣ ಬಿಟ್ಟು ಕೋಟ್ಯಾಂತರ ಜನ ಹಿಂದೂ ತಾಯಂದಿರಿಗೆ ಸಂದೇಶ ಕೊಟ್ಟರು, ನಾವು ಸಾಯ್ತೇವೆ, ನಮ್ಮ ಧರ್ಮ ಬಿಡಲ್ಲ, ನಾವು ಸಾಯ್ತೇವೆ, ನಮ್ಮ ಧರ್ಮ ಬಿಡಲ್ಲ. ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜ್, ಆತನಿಗೂ ಎಲ್ಲ ಚಿತ್ರಹಿಂಸೆ ಕೊಟ್ಟರು. ಸಾವನ್ನು ಸ್ವೀಕಾರ ಮಾಡಿದ ನಮ್ಮ ವೀರ ಸಂಭಾಜಿ ಧರ್ಮ ಬಿಡಲಿಲ್ಲ. ಇವತ್ತು ಲವ್ ಜಿಹಾದಿಗೆ ನಮ್ಮ ಸಹೋದರಿಯರು ಬಲಿಯಾಗ್ತಾ ಇದ್ದಾರೆ. ನಾವು ರಾಣಿ ಪದ್ಮಿನಿಯ ಕಥೆ ಹೇಳಿದ್ರೆ, ಫತೇ ಸಿಂಹ ಜೋಜಾ ವರ್ಕ್ ಸಿಂಹನ ಕಥೆ ಹೇಳಿದ್ರೆ, ಸಂಭಾಜಿ ಮಹಾರಾಜನ ಕಥೆ ಹೇಳಿದ್ರೆ ಲವ್ ಜಿಹಾದಿಗೆ ಬಲಿಯಾಗ್ತಿದ್ರು ಅವರು. ಸಣ್ಣ ಆಸೆಗೆ ಮನೆ ದೇವರನ್ನ ಬೀದಿಗೆ ಎಸೆಯೋ ಕೆಲಸ ಮಾಡ್ತಿದ್ರ. ಅದಕ್ಕೆ ನಾನು ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಹಿಂದೂ ಮಹಾಸಭಾ ಗಣಪತಿಯ ಉದ್ದೇಶ, ಗಣೇಶೋತ್ಸವದ ಉದ್ದೇಶ ಹಿಂದೂ ಸಮಾಜವನ್ನ ಸಂಘಟಿತಗೊಳಿಸೋದು, ಹಿಂದೂ ಸಮಾಜವನ್ನ ಸಂಘಟಿತಗೊಳಿಸೋದು. ಮುಂದುಗಡೆ ನೌ ಆರ್ ನೆವರ್ ಅನ್ನುವಂಥ ಸ್ಥಿತಿಗೆ ನಾವು ಬಂದಿದ್ದೇವೆ. ಕವಿ ಒಬ್ಬ ಹೇಳ್ತಾನೆ, ಮೈಮರವಿನ ಕ್ಷಣ ಘೋರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ ಅಂತೇಳಿ. ಮೈ ಮರೆತರೆ ರಾಷ್ಟ್ರ ವಿನಾಶಕ್ಕೆ ಕಾರಣ ಆಗ್ತೀವಿ. ಈಗೇನು ಭೂಪಟದಲ್ಲಿ ನೋಡ್ತೇವೆ ಅದರ 4 ಪಟ್ಟು ಭಾರತವನ್ನು ನಾವು ಕಳ್ಕೊಂಡಿದ್ದೇವೆ. ಉಳಿದಿರೋದು ಒಂದೇ. ನಾನು ನಿನ್ನೆ ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿದ್ದೆ. ಅಲ್ಲಿ 8-10 ಬಾಂಗ್ಲಾ ಕ್ಯಾಂಪ್ಗಳಿದ್ದಾವೆ. ಅವರೇನು ಇಲ್ಲಿಗೆ ಪ್ರೀತಿಯಿಂದ ಬಂದವರಲ್ಲ. ಅವ್ರನ್ನ ಓಡಿಸಿದ್ರು, ಕೊಂದ್ರು, ಅತ್ಯಾಚಾರ ಮಾಡಿದ್ರು, ಜೀವ ಉಳಿಸ್ಕೊಳ್ಳೋಕೆ ಇಲ್ಲಿಗೆ ಬಂದ್ರು. ನಾಳೆ ನಮ್ಮ ಮೇಲೂ ಅದೇ ಅತ್ಯಾಚಾರ ನಡೆದ್ರೆ ನಾವೆಲ್ಲಿಗೆ ಓಡೋಗೋದು? ನಾವೆಲ್ಲಿಗೆ ಓಡೋಗೋದು? ಎಲ್ಲೂ ಹೋಗ್ಲಿಕ್ಕೆ ಜಾಗ ಇದೆ. ಅದಕ್ಕೆ ಇರೋದು ಹಿಂದೆ ಒಂದೇ ಭಾರತ. ಆ ಭಾರತವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಜಾತಿಯನ್ನ ಬಿಟ್ಟು ನೀತಿಯನ್ನು ಹಿಡ್ಕೊಳ್ಬೇಕು. ನೀತಿ ಶ್ರೇಷ್ಠ ಆಗಬೇಕು. ನಮ್ಮ ಜಾತಿಯವನು ಅಂತ ಓಟ್ ಹಾಕೋದಲ್ಲ, ಅವನು ಯಾವ ನೀತಿಯ ಪಕ್ಷದಲ್ಲಿದ್ದಾನೆ ಅಂತ ನೋಡಿ ಯೋಚನೆ ಮಾಡಬೇಕು. ಹಾಗೆ ಯೋಚನೆ ಮಾಡಿದಾಗ ಮಾತ್ರ ಈ ದೇಶ ಉಳಿಯುತ್ತೆ. ಇಲ್ಲದೆ ಇದ್ರೆ ನಾವು ವಿಶ್ವಗುರು ಭಾರತ ಆಗಬೇಕು ಅಂತೀವಿ, ಅವರು ಗಜ್ವಾಯಿಯಿಂದ ಆಗಬೇಕು ಅಂತ ಬಯಸ್ತಾರೆ. ನಮ್ಮ ಒಡಕಿನ ಲಾಭವನ್ನ ದುರ್ಲಾಭವನ್ನು ಅವ್ರು ಪಡಿತಾರೆ. ದೇಶವನ್ನೇ ಕಳ್ಕೊಳ್ತೇವೆ. ಆ ದೇಶವನ್ನ ಕಳ್ಕೊಳ್ದೆ ಇರೋದಕ್ಕೆ ಗಂಭೀರವಾಗಿ ಯೋಚಿಸಬೇಕಾದಂಥ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲೇ ಹಿಂದೂ ಸಮಾಜೋತ್ಸವ ಇರ್ಬೋದು, ಹಿಂದೂ ಮಹಾಸಭಾ ಗಣಪತಿ ಇರ್ಬೋದು, ಅಥವಾ ಗಣೇಶೋತ್ಸವ ಇರ್ಬೋದು, ಈ ವಿಚಾರವನ್ನು ಬಿಟ್ಟು ಗಣೇಶೋತ್ಸವ ಆಚರಣೆ ಮಾಡೋದು ಅದಕ್ಕೆ ಅರ್ಥ ಇಲ್ಲ. ಅಬ್ಬಬ್ಬ ಅಂದರೆ ಇನ್ನು 40-50 ವರ್ಷ ಕಷ್ಟಪಟ್ಟು ಗಣೇಶೋತ್ಸವ ನಡೆಸ್ಬೋದು. ಈಗಲೇ ಸರ್ಕಾರ DJ ಇಡಂಗಿಲ್ಲ, ಗಣಪತಿ ಸೈಜ್ ಎಷ್ಟಿರಬೇಕು, ಪಟಾಕಿ ಯಾವ ಸೈಜ್ ಪಟಾಕಿ ಹೊಡಿಬೇಕು ಅಂತ ಕಂಡೀಷನ್ ಹಾಕ್ತಾರೆ. ಆ ಬೀದಿಗೆ ಹೋಗ್ಬೇಡಿ, ಈ ಬೀದಿಗೆ ಹೋಗ್ಬೇಡಿ ಅಂತ ದಿಗ್ಬಂಧನಗಳನ್ನು ಹಾಕ್ತಾರೆ. ಬೆದರಿಕೆಗಳು ಬರ್ತವೆ, ಕಲ್ಲು ತೂರಾಟ ನಡೆಯುತ್ತೆ, ಪೆಟ್ರೋಲ್ ಬಾಂಬು ಹಾಕ್ತಾರೆ. ಇನ್ನೊಂದು 25 ವರ್ಷಕ್ಕೆ ಹಣೆಗೆ ಯಾಕೆ ಕುಂಕುಮ ಇಟ್ಟಿದೀಯಾ, ನೀನು ಯಾಕೆ ಇನ್ನೂ ಬುರ್ಕ ಹಾಕಿಲ್ಲ, ಕಿವಿ ಯಾಕೆ ಚುಚ್ಚಿಸಿದೀಯಾ, ಮೀಸೆ ಯಾಕೆ ಬೋಳಿಸಿಲ್ಲ ಅಂತ ಹೊಡೆಯೋ ಕಾಲ ಬರುತ್ತೆ. ಇದು ಚಪ್ಪಾಳೆ ಹೊಡೆಯೋ ಸಂಗತಿ ಅಲ್ಲ. ವಿಷಯದ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಳಿ. ಬುದ್ಧನನ್ನೇ ಬಿಡದೆ ಇದ್ದವರು ಅಂಬೇಡ್ಕರ್ನ ಬಿಡ್ತಾರಾ?
ಬುದ್ಧನನ್ನೇ ಬಿಡದೆ ಇದ್ದವರು ಬಸವಣ್ಣವ್ರನ್ನ ಬಿಡ್ತಾರ? ಬುದ್ಧನನ್ನೇ ಬಿಡದೆ ಇದ್ದವರು ಕನಕದಾಸರನ್ನು ಬಿಡ್ತಾರ? ಬುದ್ಧನನ್ನೇ ಬಿಡದೆ ಇದ್ದವರು ನಮ್ಮ ಯಾರನ್ನು ಬಿಡಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಸಿ ಟಿ ರವಿ ಹೇಳಿದ ಮಾತಿನಲ್ಲಿ ಸತ್ಯ ಇದೆ ಅಂತ ಅನಿಸಿದ್ರೆ ನಮ್ಮ ಮನ ಮತ್ತು ಮನೆಯಲ್ಲಿ ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಜಾಗ ಇಲ್ಲದಂತೆ ಮಾಡ್ಕೊಳ್ಳಿ, ಹಿಂದುತ್ವ ಮತ್ತು ಬಂಧುತ್ವದ ಭಾವವನ್ನು ಬೆಳೆಸ್ಕೊಳ್ಳಿ ಅಂತ ವಿನಂತಿ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ. ಕಡೆಯದಾಗಿ ಒಂದು ಮಾತು, ಒಬ್ಬ ಕವಿ ಕಡೆ ಒಂದು ಮಾತು ಹೇಳಿದ ಹಾಡನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ತಡವಿದೇಕೆ ತಾಯ ಕರೆಗೆ ಬಾಳೆ ಅವಳ ತೊಡುಗೆ, ಬಾಳೆ ಅವಳ ಕೊಡುಗೆ, ಅಳಿಸಬೇಕು ಅವಳ ನೋವ ಧರಿಸಿ ವೀರ ತೊಡುಗೆ. ಇದು ತಾಯಿ ಕರೆ, ತಾಯಿ ಭಾರತ ಮಾತೆಯ ಕರೆ. ಆ ತಾಯಿ ಭಾರತ ಮಾತೆ ತನ್ನ ಹಣೆಯ ಮೇಲಿನ ಸಿಂಧೂರಕ್ಕಾಗಿ ವೀರಪುತ್ರರನ್ನ ಕೇಳ್ತಾ ಇದ್ದಾಳೆ. ವೀರಪುತ್ರರೇ, ನನ್ನ ಸಿಂಧೂರವನ್ನು ಉಳಿಸಿ, ನಮ್ಮ ತಾಯಂದಿರ ಸಿಂಧೂರವನ್ನು ಉಳಿಸಿ. ಇದು ತಾಯಿಯ ಕರೆ. ಆ ತಾಯಿಯ ಕರೆಗೆ ನಾವೆಲ್ಲರೂ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಒಂದು, ಮುಷ್ಟಿ ಕಟ್ಟಿ ಕೈ ಎತ್ತಿ ಹೇಳಿ, ನಾವೆಲ್ಲ ಒಂದು, ನಾವೆಲ್ಲ ಒಂದು. ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ. ಜೈ ಭೀಮ್ ಅಂದ್ರೆ ಜೈ ಭಾರತ್, ಜೈ ಭೀಮ್, ಜೈ ಭಾರತ್, ಜೈ ಭೀಮ್, ಜೈ ಭಾರತ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರ ಹರ ಮಹಾದೇವ್, ಹರ ಹರ. ಮಹಾದೇವ್. ಧನ್ಯವಾದ. ಗಂಡನ್